ರಾಜ್ಯದಲ್ಲಿ ಇನ್ನೂ ಕೂಡ ಈ ಕ್ಯಾಬಿನೆಟ್ ಗೊಂದಲ ಬಗೆಹರಿತಾ ಇಲ್ಲ. ಸಂಪುಟ ವಿಸ್ತರಣೆಗೆ ಇನ್ನೂ ಕೂಡ ಮುಹೂರ್ತ ಕೂಡ್ ಬಂದಿಲ್ಲ. ರಾಜ್ಯ ನಾಯಕರ ಪಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ನಾಯಕರ ಪಟ್ಟಿಯನ್ನ ಮತ್ತೊಂದ್ಸಲ ಪರಿಶೀಲಿಸ್ರಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಂತೆ. ಸೊ ಅಲ್ಲಿಗೆ ಅವ್ರಿಗೆ ಸಮಾಧಾನ ತಂದಿಲ್ಲ. ದೊಡ್ಡ ದೊಡ್ಡ ಹಿರಿತಲೆಗಳನ್ನ ತಗೊಂಡು ಹೋಗಿದಾರ, ಇವ್ರಿಗೆ ಬೇಕಾದವ್ರನ್ನ ಹಾಕೊಂಡಿದಾರ, ಅಥವಾ ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿಟ್ಕೊಂಡು ಒಂದು ಯುವ ಕ್ಯಾಬಿನೆಟ್ ಮಾಡೋಕೆ ಪ್ಲಾನ್ ಮಾಡಿದ್ರ ಗೊತ್ತಾಗ್ತಿಲ್ಲ. ಒಟ್ಟು ಇನ್ನೊಂದ್ಸಲ ತಗೊಂಡು ಹೋಗ್ರಿ ಅಂದಿದ್ದಾರೆ. ಪುನರ್ ಪರಿಶೀಲಿಸಿ, ಇನ್ನೊಂದ್ಸಲ ಕಣ್ಣು ಹಾಯಿಸಿ, ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ. ಅದರಲ್ಲಿ ಯಾವ ಹೆಸರುಗಳು ಹೈಕಮಾಂಡ್ ಮನವೊಲಿಸುವಲ್ಲಿ ಫೇಲ್ ಆದವೋ ವಿ ಡೋಂಟ್ ನೋ, ಸದ್ಯಕ್ಕೆ ಗೊತ್ತಿಲ್ಲ ನಮಗದು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಮೂವರಿಂದ ಪ್ರತ್ಯೇಕ ಪಟ್ಟಿ ಹೋಗಿತ್ತು. 20 ಸ್ಥಾನಗಳಿಗೆ 43 ಶಾಸಕರ ಹೆಸರು ಅಂತಿಮ ಮಾಡಿದ್ದಾರೆ ನಾಯಕರು. ನೋಡ್ರಿ, ಬೇಕಾಗಿರೋದು 34. ಅದರಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಮಿನಿಸ್ಟರ್ ಆಗಕ್ಕೆ ರೆಡಿ ಇದ್ದಾರೆ ಅಂದರೆ 3 ಕ್ಯಾಬಿನೆಟ್ ರೆಡಿ ಮಾಡ್ಕೋಬಹುದು, ಹಂಗೆ ರೆಡಿ ಇದ್ದಾರೆ. ಸೊ ಪಟ್ಟಿ ನೋಡಿದ ನಂತರ ಕೆಲ ಹೆಸರುಗಳನ್ನು ನೋಡಿ ಕೋಪ ಮಾಡ್ಕೊಂಡ್ರಂತೆ ವರಿಷ್ಠರು. ಸೊ ಆ ಕೋಪ ಮಾಡ್ಕೊಂಡಂತಹ ಹೆಸರುಗಳು ಯಾವುದು, ಅವನ್ ಕೈ ಬಿಡ್ತಾರಾ ಅಥವಾ ಮನವೊಲಿಸ್ತಾರಾ ಕುತೂಹಲ ಇದೆ. ಕ್ಯಾಬಿನೆಟ್ ರಚನೆಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಮುಂದುವರಿತಾ ಇದೆ. 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಲಾಬಿ ಮಾಡ್ತಾ ಇದ್ದು, ಹೈಕಮಾಂಡ್ ಅಂಗಳದಲ್ಲೂ ಕೂಡ ಶಾಸಕರುಗಳು ನಂಗೂ ಬೇಕು, ನಾನು ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಇತ್ತ ಡೆಲ್ಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಪಸ್ ಆಗಿದ್ದಾರೆ. ಆಕ್ಚುಲಿ ಅವತ್ತು ಒಂದು ಎಮರ್ಜೆನ್ಸಿ ಮೆಡಿಕಲ್ ಕಾಲ್ ಬರ್ದಿದ್ರೆ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿರಲಿಲ್ಲ ಅಂದರೆ ಬಹುಶಃ ಇಷ್ಟೊತ್ತಿಗೆ ಅದು ಎಲ್ಲವೂ ಸರಿಪಡಿಸ್ಕೊಳ್ತಾ ಇದ್ರು ಅಂತ ಕಾಣುತ್ತೆ, ಸಾರ್ಟ್ ಔಟ್ ಆಗ್ತಿತ್ತು ಅಂತ ಕಾಣುತ್ತೆ. ಬಟ್ ಒಂದು ಮೆಡಿಕಲ್ ಎಮರ್ಜೆನ್ಸಿ ಕಾಲ್ನಿಂದ ಅವರು ಬೆಂಗಳೂರಿಗೆ ಬರಬೇಕಾಯ್ತು. ಸೊ ಅವತ್ತಿನ ಮೀಟಿಂಗ್ ಮೊಟಕುಗೊಂಡಿತ್ತು. ಈಗ ವಾಪಸ್ ಡೆಲ್ಲಿಗೆ ಹೋಗಿದ್ದಾರೆ. ನಾಳೆ ಮತ್ತು ನಾಡಿದ್ದು ಡೆಲ್ಲಿಯಲ್ಲಿ ನಾಯಕರ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅಗತ್ಯ ಬಿದ್ದರೆ ರಾಜ್ಯ ನಾಯಕರಿಗೆ ಇನ್ನೊಂದ್ಸಲ ಬನ್ರಿ ಅಂತ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ 3 ಜನ ಒಂದೊಂದು ಪಟ್ಟಿ ಇಟ್ಕೊಂಡು ಹೋಗಿದ್ದಾರೆ, ನಂದಿ ಲಿಸ್ಟು ಅಂತ. ಸೊ ಇವ್ರನ್ನ ಇನ್ನೊಂದ್ಸಲ ಬನ್ರಪ್ಪ ಇಲ್ಲಿ ಮಾತಾಡೋಣ ಅಂತ ಕರೆಸಿ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ, ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವರಿಷ್ಟು ಹೈಕಮಾಂಡ್ ಲೀಡರ್ಸ್ ಆದರೆ, ರಾಜ್ಯದ ತ್ರಿಮೂರ್ತಿಗಳು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಇವ್ರನ್ನ ಇನ್ನೊಂದ್ಸಲ ಡೆಲ್ಲಿ ಫ್ಲೈಟ್ಗೆ ದುಡ್ಡು ಹಾಕಿ ಟಿಕೆಟ್ ತಗೊಂಡು ಬನ್ರಿ ಇಲ್ಲಿ ಇನ್ನೊಂದ್ಸಲ ಡೆಲ್ಲಿಗೆ ಅಂತ ಕರಿಬಹುದು. ಸೊ ಇದು ಯಾವಾಗ ಇತ್ಯರ್ಥ ಆಗುತ್ತೆ, ಸುಖಾಂತ್ಯ ಕಾಣುತ್ತೆ ಅನ್ನುವಂಥದ್ದೇ ಕುತೂಹಲ. 1.5 ತಿಂಗಳಾಯಿತು, ಉಳ್ಕೊಂಡಿರೋದು ಕೇವಲ 1.5 ವರ್ಷ ಮಾತ್ರ ಮುಂದಿನ ಎಲೆಕ್ಷನ್ಗೆ. ಅದರ ನಡುವೆ ಯಾವಾಗ ತಮ್ಮ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸ್ತಾರೆ? ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರು ನೇಮಕ ಆಗಿಲ್ಲ, ಇನ್ನು ಬರ ಇದೆ, ನೆರೆ ಇದೆ. ಇದರ ನಡುವೆ ಎಷ್ಟು ತುರ್ತಾಗಿ ಈ ಕೆಲಸವನ್ನು ಮುಗಿಸ್ತಾರೆ ಅನ್ನುವಂಥದ್ದು ಕುತೂಹಲ. ಜುಲೈ 24ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಈ ಬಾರಿ ನೇರವಾಗಿ ರಾಹುಲ್ ಗಾಂಧಿ ಅವರೇ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ವೀಕ್ಷಕರ ಸಭೆಯಲ್ಲಿ ಭಾಗಿಯಾಗ್ತಾರಂತೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ವೀಕ್ಷಕರ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರೇ ಭಾಗಿಯಾಗ್ತಾರಂತೆ. ಅಂದ್ರೆ ಈ ಸಲದ ಮುಂಬರುವಂತಹ ಎಲೆಕ್ಷನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ತಗೊಂಡಿದೆ. ಈ ಕಡೆ ಸಚಿವ ಸಂಪುಟ ವಿಸ್ತರಣೆ, ಮತ್ತೊಂದು ಕಡೆ ಕಾಂಗ್ರೆಸ್ ಜಿಲ್ಲೆಗೆ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡೋ ವಿಚಾರದಲ್ಲೂ ಕೂಡ ಇವರು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ. ಬಹಳ ಆಕ್ಟಿವ್ ಆಗಿ ಈಗ ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಬರ್ತಾರಂತೆ, ಆ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರಂತೆ. ಇವರ ಮೆಸೇಜ್ ಏನಿರುತ್ತೆ, ಇದರಲ್ಲಿ ಯಾರ್ಯಾರ ಕಡೆಯವ್ರನ್ನ ಹಾಕ್ಕೊಳ್ತಾರೆ, ಇದು ಕೂಡ ಕುತೂಹಲ ಇದೆ. ಒಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂತು, ರೂರಲ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು. ಅದಾದಮೇಲೆ ಅಂದರೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿ GB ಎಲೆಕ್ಷನ್ ಡಿಸೆಂಬರಿಗೆ ಮಾಡಿರಿ ಅಂತ ಹೇಳಿದ್ದಾರೆ. ಇವ್ರು ಕೇಳಿದರು, ಡಿಸೆಂಬರಿಗೆ ಮಾಡಿರಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಜಿಲ್ಲೆಗಳಲ್ಲೂ ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕಲ್ಲ. ಅದಾದಮೇಲೆ 2028ಕ್ಕೆ ಚುನಾವಣೆಗೆ ರೆಡಿ ಆಗಬೇಕಲ್ಲ, ಅಸೆಂಬ್ಲಿ ಎಲೆಕ್ಷನ್ನು ಮೇಜರ್ ಅಲ್ವಾ. ಹಾಗಾಗಿ ಚಿಕ್ಕ ಪುಟ್ಟ ವಿಚಾರದಲ್ಲೂ ಕೂಡ ಇದೀಗ ರಾಹುಲ್ ಗಾಂಧಿ ಅವರು ಇನ್ನು ಮುಂದಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವ ಸೂಚನೆಗಳು ಸಿಗ್ತಾ ಇದೆ.